ತಾವ್ ಹೇಳಿ ಸರ್, ಬಜೆಟ್ ನೋಡಿ ಸಿದ್ದರಾಮಯ್ಯ ಮಂಡನೆ ಮಾಡಿದ್ದಾರೆ. ಬೆಂಗಳೂರು ಬ್ರಾಂಡ್ ಬೆಂಗಳೂರು ಮಾಡಬೇಕು, ಮೆಟ್ರೋ ವಿಸ್ತರಣೆ ಮಾಡಬೇಕು, ಸುರಂಗ ಮಾರ್ಗ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಮಾಡಿದ್ರೆ ತುಂಬಾ ಜನಕ್ಕೆ ಪ್ರಯೋಜನ ಆಗುತ್ತೆ. ಬಜೆಟ್ ತುಂಬಾ ಸಂತೋಷವಾಗಿ ಮಾಡಿದ್ದಾರೆ. ಅದೇ ತರ ಕಾರ್ಯರೂಪಕ್ಕೆ ಬಂದ್ರೆ ತುಂಬಾ ಪಬ್ಲಿಕ್ ಎಲ್ಲ ತುಂಬಾ ಒಳ್ಳೇದಾಗುತ್ತೆ. ಇವಾಗ ಎಲ್ಲೋ ಟ್ರಾಫಿಕ್ ಜಾಮ್ ಇದೆ. ಮೆಟ್ರೋ ಮಾಡೋದ್ರಿಂದ ಜನಕ್ಕೆ ತುಂಬಾ ಉಪಯೋಗ ಆಗುತ್ತೆ. ರೇಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಮೆಟ್ರೋದು ತುಂಬಾ ಜಾಸ್ತಿ ಮಾಡಿದ್ದಾರೆ, ಅದು ಕಮ್ಮಿ ಮಾಡಿದ್ರೆ ಎಲ್ಲ ಪಬ್ಲಿಕ್ಗೆ ತುಂಬಾ ಒಳ್ಳೇದಾಗುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಬಜೆಟ್. ಸುರಂಗ ಮಾರ್ಗ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಲ್ವಾ, ಪಬ್ಲಿಕ್ಗೆ ತುಂಬಾ ತೊಂದರೆ ಕಮ್ಮಿ ಆಗುತ್ತೆ. ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟಿದೆ. ಇವಾಗ ಬೆಂಗಳೂರಲ್ಲಿ ನೋಡಿದ್ರೆ ಇನ್ನೂ ಟ್ರಾಫಿಕ್ ಜಾಮ್ ನಿವಾರಣೆ ಆಗುತ್ತೆ. ಜನಗಳು ತುಂಬಾ ಒಳ್ಳೇದಾಗುತ್ತೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಅದು ಅದೇ ತರ ಮಾಡೋದು ತುಂಬಾ ಒಳ್ಳೇದು. ಆರುಮುಗಮ್ ಅಂತ. ನಮಗೆ ಸಿದ್ದರಾಮಯ್ಯನ ಬಗ್ಗೆ ಭಾಳ ಒಲವಿದೆ. ಯಾಕಂದರೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಈಗಿನ ಪರಿಸ್ಥಿತಿಗೆ ಅವರಿದ್ರೇ ನಮ್ಮ ಕರ್ನಾಟಕಕ್ಕೆ, ಬೇರೆ ಯಾರು ಬಂದರೂ ತೊಂದರೆ ಆಗುತ್ತೆ. ಇರೋದ್ರಲ್ಲಿ ಅವರು ಒಳ್ಳೆ ಬಜೆಟ್ ಕೊಡ್ತಾರೆ ಅಂತ ನಂಬಿಕೆ ಇದೆ. ಅವ್ರಿಗೆ ಜನಗಳ ಮೂಲಸೌಕರ್ಯ ಏನು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ನೋಡಿ ಅವರು ಒಳ್ಳೆ ಬಜೆಟ್ ಕೊಡ್ತಾರೆ. 100 ಅದೇ ಈ ಬಜೆಟ್ ನಮಗೆ ಭಾಳ ಸಂತೋಷವಾಗಿದೆ. ಯಾಕಂದರೆ ಮೀಡಿಯಮ್ಗೂ ಸಾಮಾನ್ಯ ವರ್ಗದವ್ರಿಗೂ ಆಗಿದೆ, ಅಪ್ಪರ್ ವರ್ಗೂ ಆಗಿದೆ. ಸೊ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಒಳ್ಳೆ ಒಲವಿದೆ. ಅದು ಈಗಲೇ ಹೇಳೋಕ್ಕಾಗಲ್ಲ, ಅವರು ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಮಾಡ್ತಾರೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಜನಗಳಿಗೆ ಒಳ್ಳೇದು ಮಾಡೋಣ ಅನ್ನೋದು ಒಂದು ಒಲವಿದೆ. ಬಟ್ ಮಾಡ್ತಾನೆ ಇದ್ದಾರೆ ಆವತ್ತಿಂದಾನು. ಅವ್ರಿಗೆ ಎಲ್ಲರದ್ದು ಸಪೋರ್ಟ್ ಬೇಕು. ನಮ್ಮ ಜನಗಳದ್ದು ಬೇಕು, ಅಸೆಂಬ್ಲಿಯಲ್ಲೂ ಬೇಕು. ಆಮೇಲೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ನಮ್ಗೆ ಗೊತ್ತಾಗಲ್ಲ, ಫೈನಾನ್ಸ್ದೆಲ್ಲ ಅದನ್ನ ನೋಡ್ಕೊಂಡು ಮಾಡ್ತಾರೆ. ಬಟ್ ಸಿದ್ದರಾಮಯ್ಯನವರು 101% ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಮುಂದಕ್ಕೂ ಕೊಡ್ತಾರೆ. ಇದನ್ನ ಆಲ್ಟ್ರೇಷನ್ ಮಾಡ್ತಾರೆ ಅವರು. ಜನಗಳು ಟ್ರಾಫಿಕ್ ಸಮಸ್ಯೆ, ಜನಗಳು ಪಾದರಕ್ಷೆ ನೋಡಿ ಓಡಾಡೋರಿಗೆ ತುಂಬಾ ತೊಂದರೆ ಆಗುತ್ತೆ. ವಯಸ್ಸು ಹುಡುಗರಿಗೆ ತೊಂದರೆ ಆಗೋದು, ವಯಸ್ಸಾದವ್ರು ಓಡಾಕ್ ತೊಂದರೆ ಆಗುತ್ತೆ. ಫಸ್ಟ್ ಅದು ಮಳೆ ನೀರು ಸೌಕರ್ಯ ಮಾಡಿ, ಮಳೆ ನೀರು ಹೋದಂಗೆ ಮಾಡಿ ಟ್ರಾಫಿಕ್ ಸಮಸ್ಯೆ ಮಾಡಿ ಅರ್ಧ ಬೆಂಗಳೂರು ಶಾಂತವಾಗಿರೋದು. ಆಮೇಲೆ ಬಿಟ್ಟು ಆರ್ಥಿಕ ಪರಿಸ್ಥಿತಿ, ದುಡ್ಡು ರೇಟ್ ಅಪ್ ಅಂಡ್ ಡೌನ್, ಪೆಟ್ರೋಲ್ ಜಾಸ್ತಿ ಆಗಿದೆ, ಇಲ್ಲ ಸಹಜ. ಅದು ವರ್ಷದ ಹಾಲ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ, ಅದು ಮಾಡ್ಕೊಂಡೆ ಹೋಗ್ಲೇಬೇಕು. ಸುರಂಗ ಮಾಡೋದಕ್ಕೆ ಮೇಲ್ಗಡೆ ಸುರಂಗ ಮಾಡಿದ್ರೆ ಸೇಫ್ಟಿನೋ ಇಲ್ಲ ಮೇಲ್ಗಡೆ ಮಾಡಿದ್ರೆ ಸೇಫ್ಟಿನ ಅವ್ರು ಯೋಚನೆ ಮಾಡಬೇಕು. ಸುರಂಗ ಮಾಡಿದ್ರೆ ತಿರ್ಗಾ ಮಳೆ 20 ವರ್ಷ ಮಳೆ ತಿರ್ಗಾ ಭೂಮಿ ಕುಸಿತದೆ. ಫ್ಲೈಓವರ್ ಮಾಡಿದ್ರೆ ಸೇಫ್ಟಿ ಆಗಿರುತ್ತೆ ಅಂತ ನಮ್ಮ ಅನುಭವ ಹೇಳ್ತೀವಿ. ಕರೆಕ್ಟ್. ನಮ್ಮ ಹೆಸರು ಗೋಪಿ ಅಂತ ಸರ್. ನಿಮ್ಮ ಧನ್ಯವಾದ, ನಿಮ್ಮ ಟಿವಿ ಅವಕಾಶ ಕೊಡಿ. ಬೆಂಗಳೂರು ವಿಚಾರವಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸಿದ್ದರಾಮಯ್ಯ ಅವರು. ವಿತ್ ಶಿಕ್ಷಣಕ್ಕಾಗೂ ಒಳ್ಳೇದು ಮಾಡಿದ್ದಾರೆ. ಎಲ್ಲಾ ಕ್ಷೇತ್ರಕ್ಕೂ ಮಾದರಿಯಾಗಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸರ್ ಸಿದ್ದರಾಮಯ್ಯ ಅವರು. ಟ್ರಾಫಿಕ್ ವಿಚಾರವಾಗಿ ಸುರಂಗ ಮಾರ್ಗ ಮಾಡಿದ್ದಾರೆ, ನೀರು ಕಾವೇರಿ 6ನೇ ಹಂತದ ಯೋಜನೆ ಮಾಡಿದ್ದಾರೆ, ಎಸ್ಟಿಪಿ ಎಲ್ಲ ಮಾಡೋದಕ್ಕೆಲ್ಲ ಸಹಕಾರ ಕೊಡ್ತಿದ್ದಾರೆ. ಹಾ ಸರ್, ಮೆಟ್ರೋ ವಿಸ್ತರಣೆ ಬಗ್ಗೆ ಹೇಳಿದ್ದಾರೆ. ಅದೇ ಸರ್, ಅಭಿವೃದ್ಧಿ ಸಲುವಾಗಿ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮಹೇಶ್ ಸರ್. ಹಾ ಸರ್, ಹಾ ಖುಷಿ ತಂದಿದೆ ಸರ್. ನೆಕ್ಸ್ಟ್ ಬಜೆಟ್ ಸಿದ್ದರಾಮಯ್ಯ ಮಂಡಿಸ್ತಾರೆ ಸರ್. ಒಳ್ಳೆ ಅಭಿವೃದ್ಧಿ ಸರ್. ಖಂಡಿತ ಸರ್, ಖಂಡಿತ ಒಳ್ಳೇದಲ್ವಾ. ಅದು ಟ್ರಾಫಿಕ್ ಅವಾಯ್ಡ್ ಆಗುತ್ತೆ, ಸಮಸ್ಯೆ ಕಡಿಮೆ ಆಗುತ್ತೆ. ಒಂದ್ ರೀತಿ ಒಳ್ಳೇದೇ ಮಾಡೋದ್ರಿಂದ. ಬೆಂಗಳೂರು ಅಭಿವೃದ್ಧಿ ಆದಂಗೆ ಆಗುತ್ತೆ ಅಲ್ವಾ ಸರ್. ಮಾಡ್ಬೋದು ಸರ್, ಅವೆಲ್ಲ ಅಭಿವೃದ್ಧಿ ಅಲ್ವಾ. ಅವೆಲ್ಲ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮೆಟ್ರೋ ಆಗಿದೆಯಲ್ಲ, ಎಷ್ಟು ಅನುಕೂಲ ಆಗಿದೆ ಮೆಜೆಸ್ಟಿಕ್. ಏನಂತೀರ? ಇಲ್ಲ ಇಲ್ಲ ಸರ್, ಏನು ಗಮನಿಸಿಲ್ಲ ನಾವು.